ಮುಂದಿನ ಸುದ್ದಿ, ರೇಣುಕಾಸ್ವಾಮಿ ಕೊಲೆ ಕೇಸು. ಪ್ರದೋಷು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ ನಂತರ ಆ ಕೊಲೆ ಪ್ರಕರಣದ ಇತರ ಆರೋಪಿಗಳಿಗೆ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿರುತ್ತೆ ಡೆಫಿನೆಟ್ಲಿ. ಅಂದರೆ ಆರೋಪಿಗಳಿಗೆ ಶಿಕ್ಷೆಯಾಗುವತ್ತ ಒಂದು ದೊಡ್ಡ ಹೆಜ್ಜೆ ಇಟ್ಟಂಗೆ ಮಾಫಿ ಸಾಕ್ಷಿ ಯಾರೋ ಅವರ ಮಧ್ಯದಿಂದನೇ ಬಂದುಬಿಡೋದು. ಅದಕ್ಕೆ ಅಬ್ಜೆಕ್ಷನ್ ಇತ್ತು ಇವ್ರದ್ದು, ಆತನನ್ನು ಮಾಫಿ ಸಾಕ್ಷಿ ಮಾಡ್ಕೋಬಾರ್ದು, ಅಪ್ರೂವರ್ ಮಾಡ್ಕೋಬಾರ್ದು ಅಂತ. ಕೋರ್ಟ್ನಲ್ಲಿ ಈ ಹಂತದಲ್ಲಿ ಯಾರೋ ಒಬ್ಬ ನಾನು ಮಾಫಿ ಸಾಕ್ಷಿಯಾಗಿ ಆಗ್ತೀನಿ ಅಂತ ಬಂದಾಗ ನಮ್ಮ ಕ್ಲೈಂಟನ್ನು ಮಾಫಿ ಸಾಕ್ಷಿ ಮಾಡಿಕೊಳ್ಳಿ ಅಂತ ಪ್ರದೋಷ್ ಪರ ವಕೀಲರು ವಾದ ಮಾಡ್ತಾರೆ. ಈತ ಮಾಫಿ ಸಾಕ್ಷಿ ಆಗಬೇಕು ಆಗಬಾರ್ದು ಅನ್ನೋದಕ್ಕೆ ಪ್ರಾಸಿಕ್ಯೂಷನ್ ಅವರು ವಾದ ಮಂಡನೆ ಮಾಡ್ತಾರೆ. ಮಾಫಿ ಸಾಕ್ಷಿ ಆಗಬಾರ್ದು ಈತ ಅಂತ ಉಳಿದ ಆರೋಪಿಗಳ ಪರ ವಕೀಲರು ಅರ್ಜಿ ಹಾಕಬಹುದಾ? ಇದೇ ವಿಷಯದ ಬಗ್ಗೆ ಇವತ್ತು ವಾದ ಪ್ರತಿವಾದಗಳು ನಡೆದು ದರ್ಶನ್ ಪರ ವಕೀಲರು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಪ್ರದೋಷನ ಮಾಫಿ ಸಾಕ್ಷಿ ಮಾಡ್ಕೋಬೇಡಿ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2 ಅಪ್ಡೇಟ್ಗಳು ಇವತ್ತಿದ್ದಾವೆ. ಅದರ ಪೈಕಿ ಮೊದಲನೇ ಅಪ್ಡೇಟ್ ಹೇಳ್ತಾ ಇದ್ದೀನಿ ನಾನು. ಪ್ರದೋಷ್ ನನ್ನ ಮಾಫಿ ಸಾಕ್ಷಿ ಮಾಡಿಕೊಳ್ಳಬಾರದು ಅಂತ ದರ್ಶನ್ ಸೇರಿದಂತೆ ಉಳಿದ ಅನೇಕ ಆರೋಪಿಗಳ ಪರ ವಕೀಲರು ಅರ್ಜಿ ಹಾಕಿದ್ರು. ಕೋರ್ಟ್ ಏನು ಹೇಳ್ತು? ನಿಮ್ಗೆ ಅಬ್ಜೆಕ್ಟ್ ಮಾಡೋ ಅಧಿಕಾರನೇ ಇಲ್ಲ ಅಂತ ಹೇಳ್ಬಿಡ್ತು. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಾ ಇರೋನು ಅವನು, ಆಗಬೇಕೋ ಆಗಬಾರ್ದ ವಾದ ಮಂಡನೆ ಮಾಡೋದು ಪ್ರಾಸಿಕ್ಯೂಷನ್ನು. ಅಂತಿಮವಾಗಿ ನಾವು ಕೋರ್ಟ್ ಡಿಸೈಡ್ ಮಾಡ್ತೀವಿ, ನೀವ್ಯಾರ ಮಧ್ಯದಲ್ಲಿ ಆಗಬೇಕೋ ಆಗಬಾರ್ದ ಅಂತ ಕೇಳೋದಕ್ಕೆ ಅಂತ. ಆ್ಯಕ್ಚುಲಿ ಕೋರ್ಟ್ ಹಾಲ್ನಲ್ಲೇ ಪ್ರಾಸಿಕ್ಯೂಷನ್ ಪರ ವಕೀಲರ ವಾದಕ್ಕೆ ಪ್ರಸನ್ನ ಅವರಿದ್ದಾರೆ, ಪ್ರಸನ್ನ ಕುಮಾರ್ ಅವರು, ಅವರ ವಾದಕ್ಕೆ ದರ್ಶನ್ ಪರ ವಕೀಲರು ಒಂದು ಅಬ್ಜೆಕ್ಟ್ ಮಾಡಿದರು, ಮಾಫಿ ಸಾಕ್ಷಿ ಮಾಡ್ಕೊಳಕ್ಕಾಗಂಗಿಲ್ಲ ಅಂತ. ಅವತ್ತು ಪ್ರಸನ್ನ ಕುಮಾರ್ ಅವರು ಹೇಳಿದರು, ಕೋಳಿ ಕೇಳಿ ಮಸಾಲೆ ಅರಿಯೋದಕ್ಕಾಗೋದಿಲ್ಲ ಅಂತ. ಕೋಳಿ ಹ್ಞೂ ಅಂದರೆ ಮಸಾಲೆ ಅರಿತೀವಿ, ಇಲ್ಲದೆ ಇದ್ದರೆ ಬೇಡ ಬಿಟ್ಟು ಬಿಡ್ತೀವಿ ಅನ್ನೋದಕ್ಕಾಗತ್ತಾ ಅಂತ ಹೇಳಿದರು ಅವರು. ಇವತ್ತು ಕೋರ್ಟ್ ಏನು ಹೇಳ್ತು? ನ್ಯಾಯಮೂರ್ತಿಗಳಾದಂಥ ಸುಜಾತ ಸಾಂಬ್ರಾಣಿ ಅವರ 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಏನು ಹೇಳಿದ್ರು ಅವರು? ಪ್ರದೋಷ್ ಮಾಫಿ ಸಾಕ್ಷಿಗೆ ಇತರ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸುವಂತಿಲ್ಲ. ಮಾಫಿ ಸಾಕ್ಷಿ ಅರ್ಜಿಗೆ ವಿರೋಧಿಸೋದಕ್ಕೆ ಸಹ ಆರೋಪಿಗಳಿಗೆ ಅಧಿಕಾರ ಇಲ್ಲ ಅಂಥೇಳಿ ಕೊಲೆ ಕೇಸಿನ ಇತರ ಆರೋಪಿಗಳ ಪರವಾಗಿ ಸಲ್ಲಿಕೆಯಾದ ಅರ್ಜಿಗಳನ್ನು ತಳ್ಳಿ ಹಾಕ್ತು ನ್ಯಾಯಾಲಯ. ಪ್ರದೋಷ್ ಮಾಫಿ ಸಾಕ್ಷಿ ಮನವಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಒಪ್ಕೊಂಡ್ಬಿಟ್ಟಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆಯ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಕೊಡ್ತೀವಿ ಅಂತ ಕೋರ್ಟ್ ಹೇಳಿದೆ. ಇದು ಮೊದಲನೇ ಸುದ್ದಿ ಆಯಿತು. ಇನ್ನೊಂದು ಸುದ್ದಿ, ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಸಲ್ಲಿಸುವಾಗ ಈ ಕೇಸ್ನಲ್ಲಿ ನನಗೆ ಏನೇನು ಗೊತ್ತು ಅಂತ ಹೇಳಬೇಕು ಆತ. ಅದನ್ನು ಹೇಳಿದ್ದಾನೆ. 11 ಪುಟ ಇದೆ, 11 ಪುಟ. ಈ ವ್ಯಕ್ತಿ ಯಾಕೆ ಮಾಫಿ ಸಾಕ್ಷಿ ಆಗೋದಕ್ಕೆ ತಯಾರಾದ ಅನ್ನೋದರ ಹಿನ್ನೆಲೆಯನ್ನು ಹೇಳಿದ್ದೀನಿ ನಾನು 2-3 ದಿವಸಗಳ ಹಿಂದೆ. ಜೈಲಿನೊಳಗೆ ಬ್ಯಾರಕ್ನಲ್ಲಿ ದರ್ಶನನ್ನು ಹೊಡೆತ ಈಗ ಪ್ರತ್ಯೇಕವಾಗಿ ಇಟ್ಬಿಡ್ತಾರೆ. ಇನ್ನು ಈಗ ಒಬ್ರನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ಜೈಲಿನಲ್ಲಿ ಈತ ಒಂದು ಕಡೆ, ಅವರೊಂದು ಕಡೆ, ಹಾಗಾಗತ್ತೆ. 11 ಪುಟಗಳ ಜಿಸ್ಟ್ ಏನಿದೆಯಲ್ಲ, ಮಾಫಿ ಸಾಕ್ಷಿ ಆಗುವುದಕ್ಕೆ ಕೆಲವು ಕ್ರೈಟೀರಿಯಾಗಳಿರ್ತವೆ. ಒಂದು, ಆ ಘಟನೆಯಲ್ಲಿ ನಿಮಗೆ ತುಂಬ ವಿಷಯ ಗೊತ್ತಿರಬೇಕು, ನೀವೇ ಪ್ರಮುಖ ಪಾಲುದಾರ ಆಗಿರಬಾರ್ದು. ಈಗ ಪ್ರದೋಷೇ ಹೊಡೆದು ರೇಣುಕಾಸ್ವಾಮಿನ ಕೊಂದು ಬಿಟ್ಟಿದ್ದ, ಈಗ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂದ್ರೆ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ತಪ್ಪು ಮಾಡಿದೆಯಾ ಅನುಭವಿಸು ಅನ್ನತ್ತೆ. ನಡೆದ ಕ್ರೈಮ್ನಲ್ಲಿ ಪಾಲುದಾರಿಕೆ ಕಡಿಮೆ ಇರಬೇಕು, ನಡೆದ ಕ್ರೈಮ್ ಬಗ್ಗೆ ಮಾಹಿತಿ ಜಾಸ್ತಿ ಇರಬೇಕು ಅವನ ಹತ್ರ, ಅಂಥವರು ಮಾಫಿ ಸಾಕ್ಷಿ ಆಗೋದು. ಆತ ಏನೇನು ಹೇಳ್ತಾನೆ? ಮೃತ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಹಲವು ಸಲ ಒದ್ದಿದ್ದ. ದರ್ಶನ್ ತನ್ನ 2 ಕಾಲುಗಳಿಂದ ರೇಣುಕಾಸ್ವಾಮಿಯ ಎದೆ ತುಳಿದಿದ್ದ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆದಿದ್ದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ, ಫೋಟೋ ಕಳಿಸ್ತೀಯಾ ಅಂತ ಹೇಳಿ ಹಲ್ಲೆ ಮಾಡ್ದ. ರೇಣುಕಾಸ್ವಾಮಿಗೆ ಪವಿತ್ರಾಳಿಂದ ದರ್ಶನ್ ಚಪ್ಪಲಿಲಿ ಹೊಡೆಸ್ದ. ಅಂದರೆ ಪವಿತ್ರ ಗೌಡ ಕೈಗೆ ಚಪ್ಪಲಿ ಕೊಟ್ಟು ಹೊಡಿ ಅವನಿಗೆ ಅಂತ ಹೊಡೆಸಿದ್ದು. ರೇಣುಕಾಸ್ವಾಮಿಯನ್ನು ಆರೋಪಿ ನಂದೀಶ ನೇಣು ಹಾಕೋದಕ್ಕೆ ಪ್ರಯತ್ನ ಪಟ್ಟ.
ರೇಣುಕಾಸ್ವಾಮಿ ಮೃತಪಟ್ಟ ವಿಷಯವನ್ನು ದರ್ಶನ್ಗೆ ಹೇಳಿದ್ದು ನಾನೇ. ರೇಣುಕಾಸ್ವಾಮಿ ಮೃತಪಟ್ಟ ಸುದ್ದಿ ಕೇಳಿ ದರ್ಶನ್ ಆಘಾತಕ್ಕೊಳಗಾದ. ನನಗೆ ಸಹಾಯ ಮಾಡುವಂತೆ ನಟ ದರ್ಶನ್ ಬೆದರಿಕೆಯೊಡ್ಡದ. ಸಹಾಯ ಮಾಡದೇ ಹೋದರೆ ಗುಂಡು ಹೊಡೆದು ಸಾಯಿಸ್ತೀನಿ ಅಂದ. ಆವಾಗ ದರ್ಶನ್ ಸೂಚನೆಯಂತೆ ನಾನು 3 ಸರೆಂಡರ್ ಮಾಡಿಸ್ದೆ. ಇದು ಗುಂಡು ಹೊಡಿತೀನಿ ಗುಂಡು ಹೊಡೆದ್ಕೊಂಡು ಸತ್ತೋಗ್ತೀನಿ ಆ ಥರದ್ದೇನೋ ಹೆದರಿಕೆ. ದರ್ಶನ್ ಸೂಚನೆಯಂತೆ ನಾನು 3 ಶರಣಾಗತಿ ಮಾಡಿಸ್ದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಗೆ ಕಳಿಸಿ ಸರೆಂಡರ್ ಮಾಡಿಸ್ಬಿಟ್ಟೆ. ಕೊಲೆ ಕೇಸಿನ ಪಶ್ಚಾತ್ತಾಪದಿಂದ ನಾನು ಸಾಕ್ಷಿ ಹೇಳಲು ಮುಂದಾಗಿದ್ದೇನೆ ಅಂತ ಪ್ರದೋಷದ್ದು ಅಪ್ಲಿಕೇಶನ್ನಲ್ಲಿದೆ. ನಾಳೆ ವಾದ ಮಂಡನೆ ಆಗುತ್ತೆ. ಪ್ರದೋಷ್ ಪರ ವಕೀಲರಿಂದ ಸೀನಿಯರ್ ಕೌನ್ಸಿಲ್ ಆದಂಥ ದಿವಾಕರ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಪ್ರದೋಷನ. ನೋಡೋಣ ಏನೇನು ವಾದ ಆಗುತ್ತೆ ಅಂತ ಹೇಳ್ತೀನಿ. ಪ್ರದೋಷ್ ಮಾಫಿ ಸಾಕ್ಷಿ ಆಗುವುದಕ್ಕೆ ಮುಂದೆ ಬಂದದ್ದನ್ನು ನೋಡಿ ಈ ಕೇಸ್ನಲ್ಲಿ ಇನ್ನೂ ಇಬ್ಬರು ಹೇಳ್ತಿದ್ದಾರಂತೆ, ನಾವು ಮಾಫಿ ಸಾಕ್ಷಿ ಆಗ್ತೀವಿ, ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ. ಎಲ್ಲ ಸೇರಿ ಹಾಗಾಗುತ್ತೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.